ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಕನ್ನಡ ಪ್ರಸಿದ್ಧ ಕೃತಿಗಳು. ವಿದ್ಯಾರ್ಥಿಗಳು ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳಿವು. ಹಲವಾರು ಎಕ್ಸಾಮ್ ಅಲ್ಲಿ ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು. ದಯವಿಟ್ಟು ಈ ವಿಡಿಯೋ ಚೆನ್ನಾಗಿ ನೋಡಿ ವಿದ್ಯಾರ್ಥಿಗಳೇ. ರಾಮಾಯಣವನ್ನು ಬರೆದವರು ಯಾರಪ್ಪ ಅಂದ್ರೆ ರಾಮಾಯಣವನ್ನು ಬರೆದವರು ಯಾರು? ವಾಲ್ಮೀಕಿ. ರಾಮಾಯಣವನ್ನು ಬರೆದವರು ವಾಲ್ಮೀಕಿ. ರಾಮಾಯಣವನ್ನು ಬರೆದವರು ಯಾರಪ್ಪ ಅಂದ್ರೆ ವಾಲ್ಮೀಕಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಹಲವಾರು ಕನ್ನಡ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಕೇಳಲಾಗಿದೆ. ಕನ್ನಡ 35 ಮಾರ್ಕ್ಸ್ KPSC ಅಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ ವಿದ್ಯಾರ್ಥಿ. ಅದರಲ್ಲಿ ಕೇಳಿದ್ದಾರೆ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಹಲವಾರು ಮೊರಾರ್ಜಿ ದೇಸಾಯಿ ಮತ್ತು ನವೋದಯ ಪಬ್ಲಿಕ್ ಸ್ಕೂಲ್ ಅಥವಾ ಏಕಲವ್ಯ ಸ್ಕೂಲ್ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಆದ್ದರಿಂದ PC ಇಂದ DC ವರೆಗೂ ಕೂಡ ಕ್ವಶನ್ ಆಗಿವೆ. ರಾಮಾಯಣ ಬರೆದವರು ವಾಲ್ಮೀಕಿ. ಅದೇ ರೀತಿ ಮಹಾಭಾರತ ಬರೆದವರು ಯಾರಪ್ಪ ಅಂದ್ರೆ ವ್ಯಾಸರು. ವೇದ ವ್ಯಾಸರು ಮಹಾಭಾರತವನ್ನು ಬರೆದವರು. ಅದೇ ರೀತಿ ವಿದ್ಯಾರ್ಥಿ ಶ್ರೀರಾಮಾಯಣ ದರ್ಶನಂ ಬರೆದವರು ಯಾರಪ್ಪ ಅಂದ್ರೆ ಕುವೆಂಪು. ವಿದ್ಯಾರ್ಥಿಗಳೇ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಶ್ರೀರಾಮಾಯಣ ದರ್ಶನವನ್ನು ಬರೆದವರು ಯಾರಪ್ಪ ಅಂದ್ರೆ ಕುವೆಂಪು. ಈ ಕುವೆಂಪುಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ಕಿದೆಪ್ಪ ಅಂದ್ರೆ ಶ್ರೀರಾಮಾಯಣ ದರ್ಶನಗೆ ಸಿಕ್ಕಿದೆ. ಹಲವಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಅದ್ಭುತ ರಾಮಾಯಣ ಬರೆದವರು ಮುದ್ದಣ್ಣ. ಇದು ಕೂಡ ಕೇಳಿದ್ದಾರೆ. ಕನ್ಫ್ಯೂಸ್ ಆಗ್ತೀವಿ ನಾವು. ರಾಮಾಯಣ ಬರೆದವರು ವಾಲ್ಮೀಕಿ, ಅದ್ಭುತ ರಾಮಾಯಣ ಬರೆದವರು ಮುದ್ದಣ್ಣ. ಅದೇ ತರ ವಿದ್ಯಾರ್ಥಿಗಳೇ ತೊರವೆ ರಾಮಾಯಣ ಬರೆದವರು ತೊರವೆ ನರಹರಿ ಅಥವಾ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕುಮಾರ ವಾಲ್ಮೀಕಿ. ತೊರವೆ ರಾಮಾಯಣ ಬರೆದವರು ತೊರವೆ ನರಹರಿ. ಅದೇ ರೀತಿ ಅದ್ಭುತ ರಾಮಾಯಣ ಬರೆದವರು ಮುದ್ದಣ್ಣ. ಅದೇ ರೀತಿ ಶ್ರೀರಾಮಾಯಣ ಮಹಾನ್ವೇಷಣ ಬರೆದವರು ವೀರಪ್ಪ ಮೊಯ್ಲಿ. ಇದು ಕೂಡ FDA ಅಲ್ಲಿ ಕ್ವಶನ್ ಆಗಿದೆ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ SDA ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಶ್ರೀರಾಮಾಯಣ ಮಹಾನ್ವೇಷಣ ಬರೆದವರು ಯಾರಪ್ಪ ಅಂದ್ರೆ ವೀರಪ್ಪ ಮೊಯ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ ಒಡ್ಡಾರಾಧನೆ ಬರೆದವರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆ. ಈ ಒಡ್ಡಾರಾಧನೆ ಯಾವುದಕ್ಕೆ ಫೇಮಸ್ ಆಗಿದೆ? ಕನ್ನಡದ ಮೊದಲ ಗದ್ಯ ಕೃತಿ ಯಾವ್ದಪ್ಪ ಅಂದ್ರೆ ಒಡ್ಡಾರಾಧನೆ. ಎಕ್ಸಾಮ್ ಅಲ್ಲಿ ಕೇಳಿದರೆ ಮೊದಲ ಗದ್ಯ ಕೃತಿ ಯಾವ್ದಪ್ಪ ಅಂದ್ರೆ ಒಡ್ಡಾರಾಧನೆ. ಇದನ್ನು ಬರೆದವರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ. ಅದೇ ರೀತಿ ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ. ವಿದ್ಯಾರ್ಥಿಗಳೇ ಕನ್ನಡದ ಮೊದಲ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ. ಅದೇ ರೀತಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವ್ದಪ್ಪ ಅಂದ್ರೆ ಒಡ್ಡಾರಾಧನೆ. ಈ ಒಡ್ಡಾರಾಧನೆ ಬರೆದವರು ಶಿವಕೋಟ್ಯಾಚಾರ್ಯ. ಅದೇ ರೀತಿ ಕವಿರಾಜ ಮಾರ್ಗವನ್ನು ಬರೆದವರು ಶ್ರೀ ವಿಜಯ. ಆತನಿಗೆ ಒಂದು ಆಶ್ರಯ ನೀಡಿದವರು ಅಮೋಘ ವರ್ಷ ನೃಪತುಂಗ. ಅದೇ ರೀತಿ ವಿದ್ಯಾರ್ಥಿಗಳೇ ರಾಮಾಯಣ ವಾಲ್ಮೀಕಿ, ಮಹಾಭಾರತ ವ್ಯಾಸ, ಶ್ರೀರಾಮಾಯಣ ದರ್ಶನ ಕುವೆಂಪು, ಅದ್ಭುತ ರಾಮಾಯಣ ಮುದ್ದಣ್ಣ, ತೊರವೆ ರಾಮಾಯಣ ತೊರವೆ ನರಹರಿ ಅಥವಾ ಕುಮಾರ ವಾಲ್ಮೀಕಿ ಇನ್ನೊಂದು ಹೆಸರು. ಅದೇ ರೀತಿ ಶ್ರೀರಾಮಾಯಣ ಮಹಾನ್ವೇಷಣ ಬರೆದವರು ವೀರಪ್ಪ ಮೊಯ್ಲಿ. ಅದೇ ರೀತಿ ಒಡ್ಡಾರಾಧನೆ ಬರೆದವರು ಶ್ರೀ ಕೋಟ್ಯಾಚಾರ್ಯ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳೇ. ಪದೇ ಈ ಒಂದು ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿವೆ. ಮುಂದೆ ಕೂಡ ಬರುವ ಎಕ್ಸಾಮ್ ಅಲ್ಲಿ ಖಚಿತವಾಗಿ 1 ಮಾರ್ಕ್ಸ್ ಇದರಲ್ಲಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ದಯವಿಟ್ಟು ಶೇರ್ ಮಾಡಿ. ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪಲಿ ವಿದ್ಯಾರ್ಥಿಗಳು. ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಬೇಕು ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.